Good morning, my dear students. So, last class only we have seen with respect to calculation of oxidation numbers. That is an important concept, right? So, ಆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾವು ಮುಂದೆ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ ಮಾಡ್ತೀವಿ. ಸೊ ಆಕ್ಸಿಡೇಷನ್ ನಂಬರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು ಲಾಸ್ಟ್ ಕ್ಲಾಸಲ್ಲಿ we already learned. Then we move on to the next concept of this chapter, right? So that is with respect to stock notations. ಸೊ ಏನಿದು ಸ್ಟಾಕ್ ನೋಟೇಷನ್ಸ್ ಅಂತಂದರೆ ಸ್ಟಾಕ್ notations is the method of representing the oxidation number. It is a method of representing the oxidation number of a metal by ರೋಮನ್ ನ್ಯೂಮರಲ್ಸ್. ರೋಮನ್ ನ್ಯೂಮರಲ್ಸ್ ಅಂದರೆ ಹಿಂಗೆ ರೋಮನ್ ನಂಬರ್ 1 2 3 ಅಂತ ಬರಿತೀವಲ್ಲ. ಸೊ ಹಿಂಗೆ ಇದು 1 ಇತ್ತಂದ್ರೆ ಆಕ್ಸಿಡೇಷನ್ ನಂಬರ್ ರೋಮನ್ ನಂಬರ್ 1 ಬರಿತೀವಿ. ಆಕ್ಸಿಡೇಷನ್ ನಂಬರ್ 2 ಇತ್ತಂದ್ರೆ ರೋಮನ್ ನಂಬರ್ 2 ಬರಿತೀವಿ. ಆಕ್ಸಿಡೇಷನ್ ನಂಬರ್ 3 ಇತ್ತಂದ್ರೆ ರೋಮನ್ ನಂಬರ್ 3 ಅಂತ ಬರಿತೀವಿ. ಸೊ ರಿಪ್ರೆಸೆಂಟೇಷನ್ ಆಫ್ ದ ಆಕ್ಸಿಡೇಷನ್ ನಂಬರ್ ಇನ್ ದ Roman numericals is referred to as what? Stock notation. And always remember, the stock notations are always written within the parenthesis. Parenthesis ಅಂದ್ರೆ ಏನು? ಹಿಂಗ ಬ್ರಾಕೆಟ್ ಒಳಗೆ ಬರಿತೀವಲ್ಲ, ಅದಕ್ಕೆ ಏನು ಕರಿತೀವಿ? ಪ್ಯಾರಂಥೆಸಿಸ್ ಅಂತ ಬರಿತೀವಿ. ಸೊ ಸ್ಟಾಕ್ ನೋಟೇಷನ್ ಅಂದ್ರೆ ಯಾವುದೇ ಒಂದು ಎಲಿಮೆಂಟ್ ಇಂದ ನೀವು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಬಹಳಷ್ಟು ಎಕ್ಸಾಂಪಲ್ಸ್ ನೋಡಿದ್ವಿ. ಸೊ ಅಲ್ಲಿ ಎಲಿಮೆಂಟ್ ಇಂದ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಆ ಬಂದಿರುವಂಥ ಆಕ್ಸಿಡೇಷನ್ ನಂಬರು ಉದಾಹರಣೆಗೆ +5 ಬಂದದೋ +6 ಬಂದದೋ +2 ಬಂದದೋ ಅದನ್ನ ನೀವು ಏನು ಮಾಡಬೇಕು? ರೋಮನ್ ನಂಬರ್ಸ್ ಒಳಗೆ ಬರಿಬೇಕು. ಹೆಂಗೆ ಬರಿಬೇಕಂದ್ರೆ ವಿದಿನ್ ದ ಬ್ರಾಕೆಟ್ ಅಥವಾ ಪ್ಯಾರೆಂಥೆಸಿಸ್ ಅಂತ ಕರಿತೀವಿ. ಈ ಬ್ರಾಕೆಟ್ ಒಳಗೆ ಆಕ್ಸಿಡೇಷನ್ ನಂಬರ್ 1 ಬಂತಂದ್ರೆ ರೋಮನ್ ನಂಬರ್ 1 ಒಳಗೆ ಬರಬೇಕು. ಆಕ್ಸಿಡೇಷನ್ ನಂಬರ್ 2 ಬಂತಂದ್ರೆ ರೋಮನ್ ನಂಬರ್ 2 ಬರಬೇಕು ವಿದಿನ್ ದ ಬ್ರಾಕೆಟ್. ಸೊ ಸಚ್ ರಿಪ್ರೆಸೆಂಟೇಷನ್ ವಿ ಕಾಲ್ ಇಟ್ ಆಸ್ ವಾಟ್? ಸ್ಟಾಕ್ ನೋಟೇಷನ್ ಅಂತ ಕರಿತೀವಿ. ಸೊ ಬಹಳ ಸಾರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳ್ಯಾರ ಹಾಗೂ ಥಿಯರಿ ಒಳಗೆ ಕೇಳ್ಯಾರ. ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಸೋ ಅಂಡ್ ಸೋ ಎಲಿಮೆಂಟ್ ಅಂತ ಕೇಳ್ತಾರ ಅಂಡ್ ರಿಪ್ರೆಸೆಂಟ್ ಇಟ್ಸ್ ಇನ್ ಇಟ್ಸ್ ಸ್ಟಾಕ್ ನೋಟೇಷನ್ ಅಂತ ಕೇಳ್ತಾರ. ಸೊ ಅದಕ್ಕೆ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಒಂದು ಎಕ್ಸಾಂಪಲ್ಸ್ ನೋಡೋಮಂತ ಇಲ್ಲಿ. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಅವ. ಮೊದಲನೇ ಎಕ್ಸಾಂಪಲ್ HAuCl4 ಹೈಡ್ರೋಜನ್ ಗೋಲ್ಡ್ ಅಂಡ್ ಕ್ಲೋರಿನ್. ಸೊ ಇದು ಒಂದು ಕಂಪೌಂಡ್, ರೈಟ್? ಸೊ ಇಲ್ಲಿ ಅಂಡರ್ಲೈನ್ ಮಾಡ್ಯಾರ. ಸೊ ಯು ಹ್ಯಾವ್ ಟು ಐಡೆಂಟಿಫೈ ದ ಆಕ್ಸಿಡೇಷನ್ ನಂಬರ್ ಆಫ್ ಗೋಲ್ಡ್. AU ಕಂಡುಹಿಡಬೇಕು. ಇದು ಹೋಲ್ನ ಯು ಹ್ಯಾವ್ ಟು ರೈಟ್ ರಿಪ್ರೆಸೆಂಟ್ ಇನ್ ದ ಸ್ಟಾಕ್ ನೋಟೇಷನ್. ಸೊ ಹೆಂಗೆ ಬರಬೇಕು? ಸೊ ಫಸ್ಟ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಯು ನೋ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಇಸ್ +1, ಗೋಲ್ಡ್ ಗೊತ್ತಿಲ್ಲ, ಲೆಟ್ ಇಟ್ ಬಿ X, ಬಟ್ ಕ್ಲೋರಿನ್ ಗೊತ್ತದ -1, -1 ಇಂಟು 4 -4 ಆಗುತ್ತೆ. ಸೊ 1 + X - 4 ಈಕ್ವಲ್ ಟು, ಇದು ನ್ಯೂಟ್ರಲ್ ಮಾಲಿಕ್ಯೂಲ್ ಅದ, ಸೊ ಇಟ್ ಈಸ್ ಈಕ್ವಲ್ ಟು 0. ಸೊ X - 3 is equal to 0. ಸೊ X is equal to +3. ಅಂದರೆ ಆಕ್ಸಿಡೇಷನ್ ನಂಬರ್ ಆಫ್ ಗೋಲ್ಡ್ ಎಷ್ಟು ಬಂತು? +3. ಈಗ ಬಂದಿರುವಂಥ ಆಕ್ಸಿಡೇಷನ್ ನಂಬರ್ನ ನೀವೇನು ಮಾಡಬೇಕು? ರೋಮನ್ ನಂಬರ್ 3 ಆ ಎಲಿಮೆಂಟ್ ಬಾಜು ಒಳಗೆ ಬ್ರಾಕೆಟ್ ಒಳಗೆ ಪ್ಯಾರೆಂಥೆಸಿಸ್ ಒಳಗೆ ಬರಿಬೇಕು. ಇಲ್ಲಿ ನೋಡ್ಬೋದು ನೀವು, ಹೈಡ್ರೋಜನ್ ಗೋಲ್ಡ್ ಆಕ್ಸಿಡೇಷನ್ ನಂಬರ್ ಎಷ್ಟು ಬಂತು? 3 ಬಂತು. ಆ 3ನ ಏನು ಮಾಡಿವಿ? ರೋಮನ್ ನಂಬರ್ ಒಳಗೆ ಬರ್ತೀವಿ 3 ಅಂತಂದು. ಈ ವಿದಿನ್ ದ ಬ್ರಾಕೆಟ್ ಬರಬೇಕು, ವಿದಿನ್ ದ ಪ್ಯಾರೆಂಥೆಸಿಸ್ ಬರಬೇಕು. ಸೊ ದಿಸ್ ರಿಪ್ರೆಸೆಂಟೇಷನ್ ವಿ ಕಾಲ್ ಇಟ್ ಆಸ್ ವಾಟ್? ಸ್ಟಾಕ್ ನೋಟೇಷನ್. ಅರ್ಥ ವಿದ್ಯಾರ್ಥಿಗಳೇ? ಸೊ ಹಾಗೆ ಇಲ್ಲಿ ಸೆಕೆಂಡ್ ಎಕ್ಸಾಂಪಲ್ ಥ್ಯಾಲಿಯಂ ಆಕ್ಸೈಡ್. ಸೊ TL ಅಂತಂದ್ರೆ ಥ್ಯಾಲಿಯಂ ಅಂತ ಅರ್ಥ. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಥ್ಯಾಲಿಯಂ ಕಂಡಿಡಿರಿ. ಸೊ ಲೆಟ್ ಇಟ್ ಬಿ X. ಸೊ 2 ಇಂಟು X ಆಗುತ್ತೆ. ಪ್ಲಸ್ ಆಕ್ಸಿಜನ್ ಎಷ್ಟದ? -2 ಅಂತ ಗೊತ್ತು. ಸೊ -2 ಇದು ನ್ಯೂಟ್ರಲ್ ಮಾಲಿಕ್ಯೂಲ್ ಇರೋದ್ರಿಂದ ದಟ್ ಈಸ್ ಈಕ್ವಲ್ ಟು 0. ಸೊ 2X - 2 ಈಕ್ವಲ್ ಟು 0. ಸೊ ಇದು 2 ಈ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ. 2X is equal to 2. ಸೊ X will be equal to 1. ಸೊ ಥ್ಯಾಲಿಯಮ್ದು ಆಕ್ಸಿಡೇಷನ್ ನಂಬರ್ ಎಷ್ಟು ಬಂತು? 1 ಬಂತು. ಸೊ ರೋಮನ್ ನಂಬರ್ 1 ಒಳಗೆ ಇಲ್ಲಿ ನೀವು ಬರಿತೀರಾ. ಸೊ TL2 ಥ್ಯಾಲಿಯಮ್ 2, ರೈಟ್? ಸೊ ನಂಬರ್ ಆಫ್ ಐಟಮ್ಸ್ 2 ಅವ. ಸೊ ರೋಮನ್ ನಂಬರ್ ಬ್ರಾಕೆಟ್ ಪ್ಯಾರೆಂಥೆಸಿಸ್ ಒಳಗೆ ಆಕ್ಸಿಡೇಷನ್ ನಂಬರ್ ಎಷ್ಟು ಬಂತು? 1 ಬಂತು. ಸೊ ಇಲ್ಲಿ 1 ಬಂದು ರೋಮನ್ ನಂಬರ್ ಒಳಗೆ ಆಕ್ಸಿಜನ್. ಸೊ ದಿಸ್ ಇಸ್ ದ ರಿಪ್ರೆಸೆಂಟೇಷನ್ ಇನ್ ಕಾಲ್ಡ್ ಆಸ್ ಸ್ಟಾಕ್ ನೋಟೇಷನ್. ಹಾಗೆ ಮೂರನೇ ಎಕ್ಸಾಂಪಲ್ ಇಲ್ಲಿ ಫೆರಿಕ್ ಆಕ್ಸೈಡ್, ರೈಟ್? ಸೊ FeO, ರೈಟ್? ಫೆರಸ್ ಆಕ್ಸೈಡ್. ಸೊ ಇಲ್ಲಿ +2 ಅದ. ಸೊ +2 ಅಂದರೆ ಫೆರಸ್ ಆಕ್ಸೈಡ್ ಆಗುತ್ತೆ. ಸೊ ಇಲ್ಲಿ Fe ಇದು ಕಂಡು ಹಿಡಿಬೇಕು ನೀವು ಇಲ್ಲಿ. ವಾಟ್ ಇಸ್ ದ ಆಕ್ಸಿಡೇಷನ್ ನಂಬರ್? ಸೊ ಲೆಟ್ ಇಟ್ ಬಿ X. ಆಕ್ಸಿಜನ್ ಎಷ್ಟು ಅದ? -2 ಅದ. ಸೊ ಇದು ನ್ಯೂಟ್ರಲ್ ಇರೋದ್ರಿಂದ ದಟ್ ಈಸ್ ಈಕ್ವಲ್ ಟು 0. ಸೊ ಇದು -2 ಈ ಕಡೆ ಹೋದರೆ +2 ಆಗುತ್ತೆ. ಸೊ ಆಕ್ಸಿಡೇಷನ್ ನಂಬರ್ ಆಫ್ Fe ಈಸ್ +2. ಇದನ್ನೇನು ಮಾಡಬೇಕು? ಬ್ರಾಕೆಟ್ ಒಳಗೆ ರೋಮನ್ ನಂಬರ್ ಒಳಗೆ 2 ಬರ್ದು ವಿದಿನ್ ದ ಪ್ಯಾರೆಂಥೆಸಿಸ್ ಬರ್ದು ರಿಪ್ರೆಸೆಂಟ್ ಮಾಡಿದ್ರೆ ದಟ್ ವಿಲ್ ಬಿ ದ ಸ್ಟಾಕ್ ನೋಟೇಷನ್. ಸೊ ಸಿಮಿಲರ್ಲಿ Fe2O3 ಫೆರಿಕ್ ಆಕ್ಸೈಡ್. ಸೊ ಇದ್ರ Fe ಒಳಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ X, ಲೆಟ್ ಇಟ್ ಬಿ X. ನಂಬರ್ ಆಫ್ ಐಟಮ್ಸ್ 2 ಅವ. ಸೊ 2X ಆಯಿತು. ಮೈನಸ್ ಆಕ್ಸಿಜನ್ದು -2 ಇಂಟು 3 -6 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ನ್ಯೂಟ್ರಲ್ ಮಾಲಿಕ್ಯೂಲ್ ಅದ 0. ಸೊ 2X is equal to +6 ಆಗುತ್ತೆ. ಸೊ X will be equal to +3. ಸೊ ಆಕ್ಸಿಡೇಷನ್ ನಂಬರ್ ಎಷ್ಟಾದಿದ್ರೆ Fe ಇದು +3. ಸೊ ಇದನ್ನು ರಿಪ್ರೆಸೆಂಟ್ ಹೆಂಗೆ ಮಾಡ್ತೀರಿ? Fe2 ವಿದಿನ್ ದ ಬ್ರಾಕೆಟ್ ರೋಮನ್ ನಂಬರ್ 3
O3. So this such representations we call it as what? Stock notations. So ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಯಾವುದೇ ಒಂದು ಎಲಿಮೆಂಟ್ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಬಂದಿರುವಂಥ ಆಕ್ಸಿಡೇಷನ್ ನಂಬರ್ನ ಪ್ಯಾರೆಂಥೆಸಿಸ್ ಅಥವಾ ಬ್ರಾಕೆಟ್ ಒಳಗೆ ರೋಮನ್ ನಂಬರ್ಸ್ ಬರ್ತಂದ್ರೆ ಅದಕ್ಕೆ ಏನು ಕರಿತೀವಿ? ಸ್ಟಾಕ್ ನೋಟೇಷನ್ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಯಾವ ಎಲಿಮೆಂಟ್ ಕಂಡುಹಿಡ್ತಿರ್ತಿರಲ್ಲ ಆ ಎಲಿಮೆಂಟ್ ಬಾಜುನೇ ನೀವು ಆಕ್ಸಿಡೇಷನ್ ನಂಬರು ರೋಮನ್ ನಂಬರ್ಸ್ ಒಳಗೆ ಬ್ರಾಕೆಟ್ ಒಳಗೆ ಬರೀಬೇಕು. ಇದೆಲ್ಲ ಬರ್ದಾದ್ಮೇಲೆ ಲಾಸ್ಟಿಗೆ ಬ್ರಾಕೆಟ್ ಒಳಗೆ ಬರ್ತಾರೆ ಆ ಎಲಿಮೆಂಟ್ ರಿಪ್ರೆಸೆಂಟ್ ಆಗುತ್ತೆ. ಸೊ ದಟ್ ವಿಲ್ ಬಿ ರಾಂಗ್. ಸೊ ಯಾವ ಎಲಿಮೆಂಟ್ ಕಂಡುಹಿಡ್ತಿರ್ತಿರಲ್ಲ ಅದ್ರ ಬಾಜುನೇ ನೀವು ಬ್ರಾಕೆಟ್ ಒಳಗೆ ಅದು ಆಕ್ಸಿಡೇಷನ್ ನಂಬರು ಬರೀಬೇಕು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಅದ HAuBr4. ಸೊ ಸಿಮಿಲರ್ಲಿ ಇದ್ರ ಕಂಡುಹಿಡಿರಿ. ಸೊ ಆಕ್ಸಿಡೇಷನ್ ನಂಬರ್ ಆಫ್ ಗೋಲ್ಡ್ ಹಿಯರ್ ವಿಲ್ ಬಿ 3. ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ 3 ಅಂತ ಬರ್ತಾರ. ಹೈಡ್ರೋನಿಯಂ ಬ್ರೋಮೈಡ್, ರೈಟ್. ಸೊ ಸಿಮಿಲರ್ಲಿ ಇದೆ ಸೇಮ್ ಎಕ್ಸಾಂಪಲ್ ಥ್ಯಾಲಸ್ ಆಕ್ಸೈಡ್, ಇಲ್ಲಿ FeO Fe2O3, ಇಲ್ಲಿ ಕ್ಯೂಪ್ರಸ್ ಬ್ರೋಮೈಡ್ ಇದ್ರದ್ದು ಇಲ್ಲಿ ಕಾಪರ್ ಆಕ್ಸಿಡೇಷನ್ ನಂಬರ್ 1 ಬರ್ತದ. ಸೊ ಇಲ್ಲಿ ಬ್ರಾಕೆಟ್ ಒಳಗೆ 1 ಅಂತ ಬರ್ತಾರ. ಸೊ ಇಲ್ಲಿ ಇದ್ರೊಳಗ 2 ಬರ್ತದ ಆಕ್ಸಿಡೇಷನ್ ನಂಬರ್. ಸೊ ಬ್ರಾಕೆಟ್ ಒಳಗೆ 2 ಅಂತ ಬರ್ತಾರ. ಮ್ಯಾಂಗನೀಸ್ ಆಕ್ಸೈಡ್, ಸೊ ಮ್ಯಾಂಗನೀಸ್ ಇಲ್ಲಿ ಆಕ್ಸಿಡೇಷನ್ ನಂಬರ್ 2 ಅದ. ಸೊ Mn ಬರ್ದು ಬ್ರಾಕೆಟ್ ಒಳಗೆ 2 ಬರ್ದು. ಸೊ ರೋಮನ್ ನಂಬರ್ಸ್ ಬರಬೇಕು ಮ್ಯಾಂಗನೀಸ್ ಆಕ್ಸೈಡ್. ಸೊ ಸಿಮಿಲರ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ MnO2, ಇಲ್ಲಿ ಆಕ್ಸಿಡೇಷನ್ ನಂಬರ್ ಆಫ್ ಮ್ಯಾಂಗನೀಸ್ ಎಷ್ಟದ? 4 ಅದ. ಸೊ ಇದರಿಂದ ಬ್ರಾಕೆಟ್ ಒಳಗೆ ರೋಮನ್ ನಂಬರ್ 4 ಬರೀಬೇಕು. ಸೊ ಸಚ್ ಸಿಂಪಲ್ ರಿಪ್ರೆಸೆಂಟೇಷನ್ ವಿ ಕಾಲ್ ಇಟ್ as what? ಸ್ಟಾಕ್ ನೋಟೇಷನ್. ಸೊ ಹಾಗಿದ್ರೆ ವಿದ್ಯಾರ್ಥಿಗಳು ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ. ಇಲ್ಲಿ ಕೊಟ್ಟಿರುವಂಥ ಅಸೈನ್ ಆಕ್ಸಿಡೇಷನ್ ನಂಬರ್ ಟು ದ ಅಂಡರ್ಲೈನ್ಡ್ ಸ್ಪೀಸೀಸ್ ಅಂಡ್ ರೈಟ್ ಸ್ಟಾಕ್ ನೋಟೇಷನ್ ಆಫ್ ದ ಕಾಂಪೌಂಡ್. ಅಂದ್ರೆ ಅರ್ಥ ಏನು? ಈಗ ಕೊಟ್ಟಿರುವಂಥ ಎಲಿಮೆಂಟ್ಸ್ ಕಾಂಪೌಂಡ್ಸ್ ಒಳಗ ಯಾವ್ದ್ರದ್ದು ಅಂಡರ್ಲೈನ್ ಮಾಡಿದಾರ ಆ ಅಂಡರ್ಲೈನ್ ಆಕ್ಸಿಡೇಷನ್ ನಂಬರ್ ಕಂಡು ಹಿಡಿದು ಅದರ ಆಕ್ಸಿಡೇಷನ್ ನಂಬರ್ ಬರೀರಿ. ಇಲ್ಲಿ ಬರ್ದಾದ್ಮೇಲೆ ಅದ್ರ ಸ್ಟಾಕ್ ನೋಟೇಷನ್ ಬರೀಬೇಕು. ಉದಾಹರಣೆ ಇದ್ರ ಸ್ಟಾಕ್ ಆಕ್ಸಿಡೇಷನ್ ನಂಬರ್ 2 ಬಂತಂದ್ರೆ ಇಲ್ಲಿ ಅದ್ರ ಸ್ಟಾಕ್ ನೋಟೇಷನ್ ಹೆಂಗ್ ಬರೀತೀರಿ ಅನ್ನೋದು ಬರೀಬೇಕು. ಸೊ ಹಿಯರ್ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ನೀವು ಸಾಲ್ವ್ ಮಾಡಿ ನನಗೆ ರಿಪ್ಲೈ ಮಾಡಿ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್ ಅದು ವಿದ್ಯಾರ್ಥಿಗಳೇ, ಏನು ಕನ್ಫ್ಯೂಸ್ ಇಲ್ಲ. ಬರುವಂಥ ಆಕ್ಸಿಡೇಷನ್ ನಂಬರ್ಸ್ನ ಯು ರೈಟ್ ಇನ್ ದ ರೋಮನ್ ನ್ಯೂಮರಿಕಲ್ ಫಾರ್ಮ್ಸ್ ಇನ್ ದ ಬ್ರಾಕೆಟ್, ರೈಟ್? ಓಕೆ. ದೆನ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್ಸ್. ಸೊ ಈಗ ತನಕ ನಾವು ಆಕ್ಸಿಡೇಷನ್ ರಿಡಕ್ಷನ್ ಓದ್ಕೊಂತ ಬಂದಿದ್ದೀವಿ, ಹೌದಾ? ಆ್ಯಂಡ್ ವಿ ಕ್ಯಾನ್ ಡಿಫೈನ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಇನ್ 3 ಡಿಫ್ರೆಂಟ್ ವೇಸ್ ಅಂತೂ ನೀವು ಕಲ್ತೀರಿ, ಹೌದಾ? ಸೊ ಹಾಗಿದ್ರೆ ರೆಡಾಕ್ಸ್ ರಿಯಾಕ್ಷನ್ಸ್ ಅಂದ್ರೆ ಏನು? ಸೊ ಇಲ್ಲಿ ವಿದ್ಯಾರ್ಥಿಗಳು ನೆನ್ಪಿಡ್ಬೇಕು, ರೆಡ್ ಆಕ್ಸ್. ಸೊ ಇಲ್ಲಿ ಏನಂದ್ರೆ ಹಿಯರ್ ಯು ಕ್ಯಾನ್ ಸಿ ರೆಡಾಕ್ಸ್ ರೆಫರ್ಸ್ ಟು, ಇಲ್ಲಿ ರೆಡ್ ಅಂದ್ರೆ ರಿಡಕ್ಷನ್ ಅಂತ ಅರ್ಥ, ಆಕ್ಸ್ ಅಂತಂದ್ರೆ ಆಕ್ಸಿಡೇಷನ್, ಇದು ಆಕ್ಸಿಡೇಷನ್ ಆಗಬೇಕು, ರೈಟ್? ಸೊ ಆಕ್ಸ್ ಅಂದ್ರೆ ಆಕ್ಸಿಡೇಷನ್ ಅಂತ ಅರ್ಥ. ಸೊ ಎರಡು ಮಿಕ್ಸ್ ಮಾಡಿದಾಗ ವಿ ಗೆಟ್ ರೆಡಾಕ್ಸ್ ಅಂತ ಅರ್ಥ. ಸೊ ವಾಟ್ ಇಸ್ ರೆಡಾಕ್ಸ್ ರಿಯಾಕ್ಷನ್? Redox reactions are those reactions which involves both oxidation and reduction reaction simultaneously in a single reaction. ಅಂದ್ರೆ ಅರ್ಥ ಏನು? ಒಂದೇ ಒಂದು ರಿಯಾಕ್ಷನ್ ಒಳಗ ನೀವು ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಏಕಕಾಲಕ್ಕೆ ನೀವು ನೋಡಬಹುದಾಗಿತ್ತಂದ್ರೆ ಅಥವಾ ಪ್ರೆಸೆಂಟ್ ಇತ್ತಂದ್ರೆ ಅದಕ್ಕೆ ಏನೇನು ಕರಿತೀವಿ? ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಒಂದು ಸಿಂಗಲ್ ರಿಯಾಕ್ಷನ್ ಒಳಗ ಯು ಕ್ಯಾನ್ ಅಬ್ಸರ್ವ್ ದ ಆಕ್ಸಿಡೇಷನ್ ರಿಯಾಕ್ಷನ್ ಇನ್ವಾಲ್ವ್ಡ್ and as well as reduction reaction involved. So such reactions we call it as what? Redox reactions. ಸೊ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಮಂತ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳು, ಇಲ್ಲಿ ಏನು ರಿಯಾಕ್ಷನ್ ಅದ? Fe ಐರನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಫೆರಿಕ್ ಆಕ್ಸೈಡ್, ಹೌದಾ? ಸೊ ಇಲ್ಲಿ ಈ ರಿಯಾಕ್ಷನ್ ಒಳಗ ವಾಟ್ ಈಸ್ ದ ಆಕ್ಸಿಡೇಷನ್ ನಂಬರ್ ಆಫ್ Fe? ಸೊ ಇಲ್ಲಿ ಎಲಿಮೆಂಟಲ್ ಸ್ಟೇಟ್ ಒಳಗಿರೋದ್ರಿಂದ Fe, ಸೊ ಆಕ್ಸಿಡೇಷನ್ ನಂಬರ್ ಈಸ್ ಈಕ್ವಲ್ ಟು 0 ಆಗುತ್ತೆ. ನೋಡ್ರಿ ವಿದ್ಯಾರ್ಥಿಗಳೇ, ಮೊದಲನೇ ರೂಲು ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಒಳಗೆ ಹೇಳಿ, when an element is present in the elemental state its oxidation number is equal to 0. So Fe is in present of elemental state ಒಳಗಿರೋದ್ರಿಂದ ಇದರ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ? 0 ಆಗುತ್ತೆ. ಸೊ ಹಾಗೆ ಇಲ್ಲಿ ಆಕ್ಸಿಜನ್ ಕೂಡ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎಲಿಮೆಂಟಲ್ ಸ್ಟೇಟ್. ಸೊ ಇದ್ರ ಕೂಡ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ? 0 ಆಗುತ್ತೆ. ಈಗ Fe ಇದ್ದಿದ್ದು ಏನಾಗಿದೆ ಇಲ್ಲಿ? Fe2O3 ಆಗ್ಯದ, ಹೌದಾ? ಸೊ ಹಾಗಿದ್ರೆ ಇದ್ರ ಆಕ್ಸಿಡೇಷನ್ ನಂಬರ್ ಎಷ್ಟಾಗುತ್ತೆ Fe ಇದು? ಇಲ್ಲಿ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿರ. ಸೊ ಇದ್ರ ಆಕ್ಸಿಡೇಷನ್ ನಂಬರ್ ಏನಾಗುತ್ತೆ? ಇದು 2x ಆಗುತ್ತೆ. ಲೆಟ್ ಇಟ್ ಬಿ x. ಸೊ 2x -6 ಹೆಂಗೆ? ಆಕ್ಸಿಜನ್ ನಿಮ್ಗೆ ಗೊತ್ತದ -2 × 3 -6 ಆಗುತ್ತೆ. ಸೊ ಈಕ್ವಲ್ ಟು ನ್ಯೂಟ್ರಲ್ ಅದ. ಸೊ ಇದು ಈಕ್ವಲ್ ಟು 0. ಸೊ ಇಲ್ಲಿ ಆಲ್ರೆಡಿ ಸಾಲ್ವ್ ಮಾಡಿದ್ರೆ ನೀವು Fe2O3. ಸೊ Fe2O3 ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರಿ. Fe2 ಎಷ್ಟು ಬಂತು ವಿದ್ಯಾರ್ಥಿಗಳೇ? 3 ಬಂತು, ಹೌದಾ? ಸೊ ಇಲ್ಲಿ 3 ಬರೋದ್ರಿಂದ ಸೊ ಆಕ್ಸಿಡೇಷನ್ ನಂಬರ್ ಆಫ್ Fe ಎಷ್ಟದ? ಇಲ್ಲಿ +3 ಅದ, ಇದು -2 ಅದ, ಹೌದಾ? ಸೊ ಇಲ್ಲಿ +3 ನೋಡ್ರಿ ವಿದ್ಯಾರ್ಥಿಗಳೇ, Fe ಇಲ್ಲಿ 0 ಅದ, 0 ಇದ್ದಿದ್ದು +3 ಆಗ್ಯದ. ಸೊ ಇಲ್ಲಿ ನಿಮ್ಗೆ ರೂಲ್ಸ್ ಪ್ರಕಾರ ವಾಟ್ ಈಸ್ ದ ಡೆಫಿನೇಷನ್ ಅಕಾರ್ಡಿಂಗ್ ಟು ಆಕ್ಸಿಡೇಷನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಆಗಿರ್ಬೋದು. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಅಂಡ್ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಇಲ್ಲಿ ಮೊದಲು 0 ಇತ್ತು, ಅಲ್ಲಿ ಏನೋ ಎಲೆಕ್ಟ್ರಾನ್ ಕಳ್ಕೊಂಡಿದ್ದಿಲ್ಲ. ಇಲ್ಲಿ +3 ಅದ. +3 ಅಂದ್ರೆ ಏನಾಯ್ತು? 3 ಎಲೆಕ್ಟ್ರಾನ್ ಕಳ್ಕೊಂಡದ. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ರೆಫರ್ ಟು ಆಸ್ ವಾಟ್? ಆಕ್ಸಿಡೇಷನ್. ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ಡೆಫಿನೇಷನ್ ನೆನ್ಪಿಡ್ಬೇಕು. ಆಕ್ಸಿಡೇಷನ್
ಅಕಾರ್ಡಿಂಗ್ ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಪ್ರಕಾರ ಏನಾಗ್ತೈತಿ, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ರಿಡಕ್ಷನ್. ಸೊ 0 to +3 ಅಂದ್ರೆ 3 ಎಲೆಕ್ಟ್ರಾನ್ ಕಳ್ಕೊಂಡದ. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಇಲ್ಲಿ ಆಕ್ಸಿಜನ್ ನೋಡ್ರಿ, ಇಲ್ಲಿ 0 ಅದ, ಇಲ್ಲಿ -2 ಅದ. ಸೊ ವಾಟ್ ಈಸ್ -2? ಗೇನ್ ಆಫ್ 2 ಎಲೆಕ್ಟ್ರಾನ್ಸ್. ಸೊ 0 to -2 ಅಂತಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನಾಯ್ತು, ರಿಡಕ್ಷನ್ ಆಯ್ತು. ಸೊ ಇದು ಒಂದು ಸಿಂಗಲ್ ರಿಯಾಕ್ಷನ್ ಒಳಗ ನೀವು ಆಕ್ಸಿಡೇಷನ್ ರಿಯಾಕ್ಷನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂಡ್ ರಿಡಕ್ಷನ್ ರಿಯಾಕ್ಷನ್ ಕೂಡ ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ಸಚ್ ರಿಯಾಕ್ಷನ್ ಗೆ ನಾವು ಏನ್ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ವಿದ್ಯಾರ್ಥಿಗಳೇ, ಎಲಿಮೆಂಟಲ್ ಸ್ಟೇಟ್ ಒಳಗೆ ಆಕ್ಸಿಡೇಷನ್ ನಂಬರ್ ಯಾವತ್ತು 0 ಇರ್ತದ. ಆಫ್ಟರ್ ರಿಯಾಕ್ಷನ್ ಲಾಸ್ ಆಫ್ ಎಲೆಕ್ಟ್ರಾನ್ ಆಯ್ತಂದ್ರೆ ಆಕ್ಸಿಡೇಷನ್, ಗೇನ್ ಆಫ್ ಎಲೆಕ್ಟ್ರಾನ್ ಆಯ್ತಂದ್ರೆ ರಿಡಕ್ಷನ್. ಸೊ ಚೇಂಜಸ್ ಏನಾಗಿದೆ ಅಬ್ಸರ್ವೇಷನ್ ಮಾಡ್ರಿ. ಸೊ ಒಂದೇ ರಿಯಾಕ್ಷನ್ ಒಳಗ ಇಫ್ ಯು ಅಬ್ಸರ್ವ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್ ಸೈಮಲ್ಟೇನಿಯಸ್ಲಿ, ಅಂತ ರಿಯಾಕ್ಷನ್ ಗೆ ನಾವು ಏನ್ ಕರಿತೀವಿ, ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ನೋಡೋಣ. Cu+2 ion reacts with Mg to give Cu plus Mg+2. ಇದಂತೂ ಸಿಂಪಲ್ ರಿಯಾಕ್ಷನ್ ಅದ. ಏನಂದ್ರೆ ಇಲ್ಲಿ Cu ಇಟ್ ಹ್ಯಾಸ್ ಲಾಸ್ಟ್ 2 ಎಲೆಕ್ಟ್ರಾನ್ಸ್, ಇಲ್ಲಿ 2 ಎಲೆಕ್ಟ್ರಾನ್ ಕಳ್ಕೊಂಡದ, ಆಲ್ರೆಡಿ +2 ಅಂತದ, ಹೌದಾ. ರಿಯಾಕ್ಷನ್ ಆದ್ಮೇಲೆ ಏನಾಯ್ತು, ಇಲ್ಲಿ Cu ಆಗ್ಯದ ಬರೇ. ಸೊ Cu ಅಂತಂದ್ರೆ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಎಲಿಮೆಂಟಲ್ ಸ್ಟೇಟ್. ಸೊ ಏನಾಯ್ತು ಇಲ್ಲಿ 0. ಸೊ ಮೊದಲು 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಈಗ ಏನು ಕಳ್ಕೊಂಡಿಲ್ಲ, 0 ಆಗೈತಿ. ಸೊ ದಟ್ ಈಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ನಥಿಂಗ್ ಬಟ್ ರಿಡಕ್ಷನ್. ಇಲ್ಲಿ Mg ನೋಡ್ಬೇಕಾದ್ರೆ 0 ಎಲಿಮೆಂಟಲ್ ಸ್ಟೇಟ್ ಆಗಿರೋದ್ರಿಂದ ಇದರ ಆಕ್ಸಿಡೇಷನ್ ನಂಬರ್ 0 ಅದ. ಸೊ ರಿಯಾಕ್ಷನ್ ಆದ್ಮೇಲೆ +2 ಆಗೈತೆ. ಸೊ 0 to +2 ಅಂತಂದ್ರೆ ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರೆಫರ್ಡ್ ಟು ಆಸ್ ವಾಟ್, ಆಕ್ಸಿಡೇಷನ್. ಸೊ ಒಂದೇ ರಿಯಾಕ್ಷನ್ ಒಳಗೆ ಯು ಆರ್ ಸೀಯಿಂಗ್ ದಟ್ ಆಕ್ಸಿಡೇಷನ್ ರಿಯಾಕ್ಷನ್ ಅದ, ರಿಡಕ್ಷನ್ ರಿಯಾಕ್ಷನ್ ಅದ. ಸೊ ಸಚ್ ರಿಯಾಕ್ಷನ್ಸ್ ವಿ ಕಾಲ್ ಇಟ್ ಆಸ್ ವಾಟ್, ರೆಡಾಕ್ಸ್ ರಿಯಾಕ್ಷನ್. ಸೊ ವಿದ್ಯಾರ್ಥಿಗಳಿಗೆ ನಿಮ್ದು ಮೇನ್ ವರ್ಕ್ ಅಂದ್ರೆ ಒಂದು ರಿಯಾಕ್ಷನ್ ಒಳಗ 0 ದಿಂದ ಪ್ಲಸ್ ಸೈನಿಗೆ ಹೋಯ್ತಂದ್ರೆ ಇಟ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್, 0 to ಮೈನಸ್ ಹೋಯ್ತಂದ್ರೆ ಇಟ್ ಇಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್. ಸೊ ಲಾಸ್ ಆಗ್ಯದೋ ಗೇನ್ ಆಗ್ಯದೋ ಯು ಶುಡ್ ಸಿ. ಸೊ ಕೆಲವೊಂದು ಟೈಮ್ +2 ಇಂದ -2 ಬರ್ತದ. ಸೊ +2 to -2 ಅಂದ್ರೆ ಇಟ್ ಇಸ್ ಗೇನ್ ಆಫ್ ಎಲೆಕ್ಟ್ರಾನ್ಸ್, ಹೌದಾ. ಸೊ -2 to +2 ಅಂದ್ರೆ ಇಟ್ ಇಸ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್. ಸೊ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡ್ರಿ ಅದ್ರೊಳಗ. ಸೊ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಡಿ. ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಏನು, ರೈಟ್. ಸೊ ಇದ್ರ ಬೇಸಿಸ್ ಮೇಲೆ ರೆಡಾಕ್ಸ್ ರಿಯಾಕ್ಷನ್ಸ್ ನಾವು ಕಲ್ತೀವಿ. ಇನ್ನು ಕೆಲವೊಂದು ಲಾಸ್ಟ್ ರಿಯಾಕ್ಷನ್ ನೋಡೋ, ಮತ್ತೆ ಇದು ಓವರ್ ಆಲ್ ರಿಯಾಕ್ಷನ್ ನೀವು ಕನ್ಫ್ಯೂಸ್ ಆಗ್ಬೇಡ್ರಿ. ಜಸ್ಟ್ ಒಂದು ಸಿಂಪಲ್ ರಿಯಾಕ್ಷನ್ ಇತ್ತು ಅಂತ. ಏನ್ ರಿಯಾಕ್ಷನ್ ಅಂದ್ರೆ Cr2O7-2 reacts with Fe+2 to give Cr+3 plus Fe+3, ರೈಟ್. ಸೊ ಇದ್ರೊಳಗೆ ಸಿಂಪಲ್ ಆಗಿ ನೀವು ಏನು ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ನೀವು ಕಂಡುಹಿಡಿಬಹುದು. ಏನದು +2 Fe+2 ಇದ್ದು Fe+3 ಆಗ್ಯದ. ಸೊ +2 to +3 ಅಂದ್ರೆ ಏನಾಗೈತಿ, ಇನ್ಕ್ರೀಸ್ ಇನ್ ಲಾಸ್ ಆಫ್ 1 ಎಲೆಕ್ಟ್ರಾನ್. ಸೊ ನೋಡ್ರಿ, ಮೊದಲು 2 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಈಗ ಏನಾಗ್ಯದ ರಿಯಾಕ್ಷನ್ ಅಂದ್ರೆ 3 ಎಲೆಕ್ಟ್ರಾನ್ ಕಳ್ಕೊಂಡೈತಿ. ಅಂದ್ರೆ ಎಲೆಕ್ಟ್ರಾನ್ಸ್ ಕಳ್ಕೊಂಡಿದ್ದು ಜಾಸ್ತಿ ಆಗ್ಯದು, ಕಮ್ಮಿ ಆಗ್ಯದು, ಜಾಸ್ತಿ ಆಗ್ಯದ. ಸೊ ಅಂದ್ರೆ ಅರ್ಥ ಏನು, ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಆಗ್ಯದ. ಸೊ ಲಾಸ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ನಥಿಂಗ್ ಬಟ್ ಯುವರ್ ಆಕ್ಸಿಡೇಷನ್ ರಿಯಾಕ್ಷನ್. ಹಾಗೆ ಇಲ್ಲಿ ಇದ್ರ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ರಿ. Cr ಎಷ್ಟದ ಇಲ್ಲಿ, ಸೊ Cr ಏನದ, ಲೆಟ್ ಇಟ್ ಬಿ x 2x -14 -14 7 into -2 ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಓವರ್ ಆಲ್ ಚಾರ್ಜ್ ಎಷ್ಟದ -2. ಸೊ ದಟ್ ಈಸ್ ಈಕ್ವಲ್ ಟು -2. ಸೊ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ +6 ಬರ್ತದೆ. ಸೊ +6 ಇದ್ದಿದ್ದು ರಿಯಾಕ್ಷನ್ ಆದ್ಮೇಲೆ ಏನಾಗಿದೆ, +3. ಅಂದ್ರೆ ಮೊದಲು 6 ಎಲೆಕ್ಟ್ರಾನ್ ಕಳ್ಕೊಂಡಿತ್ತು, ಈಗ ಬರೀ 3 ಎಲೆಕ್ಟ್ರಾನ್ ಕಳ್ಕೊಂಡೈತಿ. ಸೊ ಅಂದ್ರೆ ಏನಾಯ್ತು, ಎಲೆಕ್ಟ್ರಾನ್ಸ್ ಗೇನ್ ಆಗಿದೆ. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ಎಸ್ ರಿಡಕ್ಷನ್. ಸೊ Cr2O7-2 ಇದು Cr+3 ಆಗಿದ್ರೆ ರಿಡಕ್ಷನ್ ಆಗ್ಯದ. Fe+2 to Fe+3 ಅಂದ್ರೆ ಆಕ್ಸಿಡೇಷನ್ ಆಗ್ಯದ. ಸೊ ಸಚ್ ರಿಯಾಕ್ಷನ್ಸ್ ವಿ ಕಾಲ್ ಇಟ್ ಆಸ್ ವಾಟ್, ರೆಡಾಕ್ಸ್ ರಿಯಾಕ್ಷನ್. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ರಿಯಾಕ್ಷನ್ಸ್ ಒಳಗ ವಿ ಹ್ಯಾವ್ ಬೇಸಿಕಲಿ ಲರ್ನ್ಡ್ ವಿತ್ ರೆಸ್ಪೆಕ್ಟ್ ಟು ಸ್ಟಾಕ್ ನೊಟೇಷನ್. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸ್ಟಾಕ್ ನೊಟೇಷನ್ ನೀವು ಬರೀಬೇಕಾದ್ರೆ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ನಿಮಗೆ ಗೊತ್ತಿರಬೇಕು. ಹಾಗೆ ಕ್ಯಾಲ್ಕುಲೇಷನ್ ಮಾಡಿದ ಮೇಲೆ ಅದನ್ನ ನೀವು ರೋಮನ್ ನ್ಯೂಮೆರಿಕಲ್ಸ್ ಒಳಗೆ ಬ್ರಾಕೆಟ್ ಒಳಗೆ ಬರೆದಾಗ ಮಾತ್ರ ದಟ್ ವಿಲ್ ಬಿ ಇಟ್ಸ್ ಸ್ಟಾಕ್ ನೊಟೇಷನ್. ಹಾಗೆ ಅಸೈನ್ಮೆಂಟ್ ಕೂಡ ಕೊಟ್ಟಿದ್ದೀನಿ, ಅದನ್ನು ಕೂಡ ಸಾಲ್ವ್ ಮಾಡಿ. ಹಾಗೆ ವಿ ಆಲ್ಸೋ ಹ್ಯಾವ್ ಲರ್ನ್ಡ್ ವಿತ್ ರೆಸ್ಪೆಕ್ಟ್ ಟು ರೆಡಾಕ್ಸ್ ರಿಯಾಕ್ಷನ್ ಅಂದರೆ ಏನಂತಂದು. ಸೊ ರಿಮೈನಿಂಗ್ ನೆಕ್ಸ್ಟ್ ಕ್ಲಾಸ್ ಒಳಗೆ ವಿಲ್ ಗೋ ವಿತ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್, ರೈಟ್. ಸೊ ಇದು ಭಾಳ ಇಂಪಾರ್ಟೆಂಟ್ ಅದ ವಿದ್ಯಾರ್ಥಿಗಳೇ. ಈ ಬ್ಯಾಲೆನ್ಸಿಂಗ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ನಿಮಗೆ ಗೊತ್ತಾಗಬೇಕಾದ್ರೆ ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ಮಾಡೋದು ಕೂಡ ನಿಮಗೆ ಪರ್ಫೆಕ್ಟ್ ಆಗಿರಬೇಕು. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಈಸಿ ಆಗುತ್ತೆ. ಹಾಗೆ ಆಕ್ಸಿಡೇಷನ್ ಅಂದ್ರೆ ಏನು, ರಿಡಕ್ಷನ್ ಅಂದ್ರೆ ಏನು, ಇದು ಕೂಡ ಕಾನ್ಸೆಪ್ಟು ಕ್ಲಿಯರ್ ಇರಬೇಕು. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಸ್ಟಡಿ ವಿತ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಅ ಬ್ಯಾಲೆನ್ಸಿಂಗ್ ಆಫ್ redox reaction. So that we'll discuss in the next class. Thank you, my dear students. Have a nice day.